ಕೋಲಾರ ಜಿಲ್ಲೆಯ ಪ್ರಸಿದ್ಧ ದೇವಾಲಯವಾದ ಕೇಶವನ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ದಿನ ಅಂದರೆ 8ನೇ ತಾರೀಕಿಂದ 19ನೇ ತಾರೀಕುವರೆಗೂ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇದು ಜಗತ್ ಪ್ರಸಿದ್ಧವಾದಂಥ ಒಂದು ಬ್ರಹ್ಮರಥೋತ್ಸವ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ನಡೆಯುವಂಥದ್ದು 13 ದಿನಗಳ ಕಾಲ. ಸೊ ಈ ದಿನ ಅಂದರೆ ಇಲ್ಲಿ ಎಲ್ಲ ದೇವಾಲಯಗಳೇನಿರುತ್ತೆ ಈ ಒಂದು ಕೆಜಿಎಫ್ನಲ್ಲಿ ಜನಾಂಗದ ವಯಸ್ಸು ಕಮ್ಯುನಿಟಿ ವಯಸ್ಸು ಮಾಡ್ತಾರೆ. ಅದು ಒಂದು ವಿಶೇಷವಾಗಿರುವಂಥದ್ದು. ವಿಶೇಷವಾಗಿ 13 ದಿನಗಳ ಕಾಲನೂ ವಿವಿಧ ಕಾರ್ಯಕ್ರಮಗಳಾಗ್ಬೋದು ಮತ್ತು ಪಲ್ಲಕ್ಕಿಗಳಾಗ್ಬೋದು ಇವೆಲ್ಲ ನಡೆಯುತ್ತೆ. ಇವೆಲ್ಲ ಜಗತ್ ಪ್ರಸಿದ್ಧವಾಗಿರೋದು ಇಲ್ಲಿ ಎಲ್ರಿಗೂ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಈ ಕೆಜಿಎಫ್ ತಾಲೂಕಿನ ದಂಡಾಧಿಕಾರಿಯಾಗಿ ಭಾಗಿಯಾಗಿರೋದು ನನ್ನ ಒಂದು ಸುದಿನ ಅಂತ ನಾನು ತಿಳ್ಕೊತೇನೆ. ಸೊ ಈ 13 ದಿನಗಳ ಕಾಲ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಅದನ್ನು ಪತ್ರಿಕೆಗಳನ್ನು ನಾವು ಹಂಚಿದ್ದೀವಿ. ಈ ಸಂಬಂಧ ಏನೇನು ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕಂತ ನಾವು ಆಲ್ರೆಡಿ ಏನು 13 ದಿನ ನಡೆಯುತ್ತಾ ಆ ಒಂದು ಕಮ್ಯುನಿಟಿ ಜನಾಂಗದ ಅವರನ್ನ ಮುಖಂಡರನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನ ಕರೆಸಿ ಪೂರ್ವವಾಗಿ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾಕಂತಂದರೆ ಈ ಒಂದು ನಡೆಯುವ ಬ್ರಹ್ಮರಥೋತ್ಸವ ಎಲ್ಲೂ ಏನು ಅಡಚಣೆಗಳು ಆಗಬಾರದು ಅನ್ನೋ ದೃಷ್ಟಿಯಿಂದ ಒಂದು ಬೆಸ್ಕಾಮ್ಗಾಗ್ಬೋದು, ಮುನ್ಸಿಪಲ್ಗೆ ಕ್ಲೀನಿಂಗ್ ವಿಷಯದಲ್ಲಿ ಆಗ್ಬೋದು, ಮತ್ತು ಈ ಟೆಂಪಲ್ ವತಿಯಿಂದ ನಡೆಯುವ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೇಳಿದ್ದೀವಿ. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಯಾವುದೇ ಒಂದು ಚ್ಯುತಿ ಇಲ್ಲದೆ ಆಯಾ ಸಮಯಕ್ಕೆ ಅದೇ ಥರ ನಡ್ಕೊಂಡು ಬರಬೇಕು ಅಂತ ಅದೇ ಥರ ಎಲ್ಲನೂ ಪಾಲನೆ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಅದೇ ಥರ ಮಾಡ್ತಾರೆ. ವರ್ಷಾನುಗಟ್ಟದಿಂದ ನಡ್ಕೊಂಡು ಬಂದಿರೋಂಥ ಈ ಒಂದು ಇದನ್ನು ಈಗಲೂ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿನ 13 ದಿನಗಳ ಕಾಲ ಯಾಕಂದರೆ ಪಲ್ಲಕ್ಕಿ ಪ್ರತಿದಿನ ನಡೆಯೋದ್ರಿಂದ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದಾಗುತ್ತೆ. ಅಂಥ ಟೈಮ್ದಲ್ಲಿ ಎಲ್ಲ ಕ್ಲೀನಿಂಗ್ನ ಪ್ರತಿದಿನ ಮಾಡಬೇಕು ಅಂತ ಈಗಾಗಲೇ ನಾನು ನಗರಸಭೆಯವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅದೇ ಥರ ನಡ್ಕೊಂಡು ಬರುತ್ತೆ. ಸೊ ಈ ದಿನ ಎಲ್ಲ ಸಾರ್ವಜನಿಕರು ಈ ಒಂದು ನಡೆಯುವ 13 ದಿನಗಳ ಕಾಲ ನಡೆಯುವ ಬ್ರಹ್ಮರಥೋತ್ಸವದ ಎಲ್ಲನೂ ಪಾಲ್ಗೊಂಡು ಈ ಒಂದು ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆಯಬೇಕಂತ ಕೆಜಿಎಫ್ ನಾಗರಿಕರಲ್ಲಿ ನಾನು ಇದನ್ನು ಬೇಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ಪ್ರಫಾರ್ಮ ಏನಿದೆ ಅದ್ರ ಪ್ರಕಾರ ವಸೂಲು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ನಾವು ಆ್ಯಕ್ಷನ್ ತಗೋತೀವಿ. ಯಾವ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಈ ಥರ ತಗೊಂಡ್ರೆ ನಮ್ಮ ಕಂಪ್ಲೇಂಟ್ ಕೊಡಲಿ, ಇಮಿಡಿಯೇಟ್ ರದ್ದು ಮಾಡ್ತೀವಿ. ಅದನ್ನು ನಮ್ಮ ಗುತ್ತಿಗೆ ಏನು ಕೊಟ್ಟಿದ್ದೀವಿ ಕಂಪ್ಲೇಂಟ್ಸ್ ಬಂದಲ್ಲಿ ಕೂಡಲೇ ನಾವು ಕರೆದು ಏನಿದೆ ಅದು ರದ್ದು ಮಾಡ್ತೀವಿ. ನಾವು ಅವ್ರ ಗುತ್ತಿಗೆ ಯಾವುದಿದೆ. ಸರಿ. ಕೆಜಿಎಫ್ ತಾಲೂಕಿನ ಸುಪ್ರಸಿದ್ಧ ದೇವಾಲಯವಾಗಿದ್ದು ಇದು 90ನೇ ವರ್ಷದ ಬ್ರಹ್ಮರಥೋತ್ಸವವನ್ನು ನಡ್ಕೊಂಡು ಬರ್ತಾ ಇದೆ. ಹೀಗಾಗಿ ಇವತ್ತು ಪ್ರಾರಂಭದ ದಿನ. ವಿವಿಧ ದಿನಾಂಕಗಳಲ್ಲಿ ವಿವಿಧ ಸಮುದಾಯದವರು ಅವರವರ ಇದಕ್ಕೆ ತಕ್ಕಂತೆ ಪಲ್ಲಕ್ಕಿ ಆಗಲಿ ಉತ್ಸವಗಳಾಗಲಿ ಮಾಡ್ಕೊತ ಬರ್ತಾ ಇದ್ದಾರೆ. ಅದೇ ರೀತಿ ಇದೇ ತಿಂಗಳು 14/3/2025 ಸರ್ಕಾರದ ವತಿಯಿಂದ ಬ್ರಹ್ಮರಥೋತ್ಸವಕ್ಕೂ ನಡೀತದೆ. ಹಾಗೂ ಕೂಡ ಸಹಸ್ರಾರು ಜನರು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಮೊನ್ನೆ ನಾವು ಪೂರ್ವಭಾವಿ ಸಿದ್ಧತೆಯಲ್ಲಿ ನಾವು ನಮ್ಮ ತಾಲೂಕು ದಂಡಾಧಿಕಾರಿಗಳು ಎಲ್ಲ ಇಲಾಖೆಗಳನ್ನು ಕರೆಸಿ ಅವರಿಗೆಲ್ಲ ಸಾಕಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮುನ್ಸಿಪಲ್ ಕಡೆಯಿಂದ ಬೆಸ್ಕಾಂ ಕಡೆಯಿಂದ ಏನಾಗಬೇಕು ಅದು, ಮತ್ತು ಫಾರೆಸ್ಟ್ ಮರ ಕಡಿಯೋದ್ರಿಂದಾಗಲಿ, ಮತ್ತು ರೋಡ್ ಅದು ಕೂಡ ಇದು ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರಂತೆ ಎಲ್ಲ ಇಲಾಖೆಗಳು ಮಾಡಿದ್ದಾರೆ. ಸರಿ. ದೇವಸ್ಥಾನ ಏನೀಗ ಪ್ರಸ್ತುತ ನಮ್ಮ ದೇವಾಲಯ ಇದೆ ಅದು ಅಷ್ಟು ಸಾಕಷ್ಟು ಇದ್ದಿಲ್ಲ. ಹಾಗಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮುನ್ಸಿಪಲ್ನವ್ರಿಗೆ 4 ಮೊಬೈಲ್ ಟಾಯ್ಲೆಟ್ಸ್ನ ಅಳವಡಿಸಿ ಅಂತ ಹೇಳಿದ್ರೆ ಅವರು ಕೂಡ ಒಪ್ಕೊಂಡಿದ್ದಾರೆ, ಮಾಡ್ತಾರೆ. ಕುಡಿನ ನೀರು ವ್ಯವಸ್ಥೆ ಮಾಡಿದ್ದಾರೆ. ಅದೇ ಒಳ್ಳೆ ಇರ್ತದೆ, ಒಳಗಿದೆ, ಹೊರಗಡೆ ಇಲ್ಲ. ಹೊರಗಡೆ ಮಾಡ್ತಾರೆ. ಅದು ಹೊರಗಡೆ
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.